Welcome back to day 1 video of dopamine detox. Dopamine detox ಅಂದ್ರೆ ಏನು ಮತ್ತೆ ಇದು ಯಾರಿಗೆಲ್ಲ ಬೆನಿಫಿಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಲೆಟ್ಸ್ ಡೈವ್ ಇನ್. Dopamine detox. Eliminate your distractions and train your mind to do hard things. ಈ ವಿಡಿಯೋದಲ್ಲಿ ಮೇಜರ್ ಆಗಿ ನಾವು ಡಿಸ್ಕಸ್ ಮಾಡೋ ಅಂತಹ ಟಾಪಿಕ್ಸ್ ಅಂದ್ರೆ ಡೋಪಮೈನ್ ಅಂದ್ರೆ ಏನು, ಡಿಟಾಕ್ಸ್ ಅಂದ್ರೆ ಏನು, ಮತ್ತೆ ಈ ಡಿಟಾಕ್ಸ್ ಮಾಡೋದ್ರಿಂದ ಯಾರಿಗೆಲ್ಲ ಬೆನಿಫಿಟ್ ಸಿಗುತ್ತೆ ಅಂದ್ರೆ ಯಾವುದೆಲ್ಲ ರಿಲೇಟೆಡ್ ಚಾಲೆಂಜಸ್ಗೆ ಈ ಡೋಪಮೈನ್ ಡಿಟಾಕ್ಸ್ ಅನ್ನೋದು ಹೆಲ್ಪ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾವು ಇದರಲ್ಲಿ ಡಿಸ್ಕಸ್ ಮಾಡ್ತೀವಿ. ಫಸ್ಟ್ ಬಂದು ಡೋಪಮೈನ್ ಅಂದರೆ ಆಕ್ಚುಲಿ ಇದು ಒಂದು ಕೆಮಿಕಲ್. ನಮ್ಮ ಬ್ರೈನ್ ಅಲ್ಲಿ ಒಂದು ಕೆಮಿಕಲ್ ಜನರೇಟ್ ಆಗುತ್ತೆ. ಈ ಕೆಮಿಕಲ್ ನಮಗೆ ಪ್ಲೆಜರ್ ಅಂದ್ರೆ ಶಾರ್ಟ್ ಟರ್ಮ್ ಪ್ಲೆಜರ್ ಅಂತ ಇರುತ್ತಲ್ವಾ, ಆ ಪ್ಲೆಜರ್ಗೆ ಆಕ್ಷನ್ ತಗೋ ಅಂತ ಫೀಲ್ ಮಾಡೋದಕ್ಕೆ ಒಂದು ಕೆಮಿಕಲ್ ಜನರೇಟ್ ಮಾಡೋ ಪ್ರೋಸೆಸ್ ನ ಡೋಪಮೈನ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಯಾರಿಗಾದ್ರೂ ಸ್ಮೋಕಿಂಗ್ ಹ್ಯಾಬಿಟ್ ಇರುತ್ತೆ, ಅವ್ರಿಗೆ ಕರೆಕ್ಟಾಗಿ ಒಂದು ಪ್ಲೇಸ್ಗೆ ರೀಚ್ ಆಗ್ತಿದ್ದಂಗೆ ಅಥವಾ ಇಷ್ಟು ಟೈಮ್ ಅಂತ ಆಗ್ತಿದ್ದಂಗೆ ಈ ಕೆಮಿಕಲ್ಲು ಆಕ್ಟಿವೇಟ್ ಆಗುತ್ತೆ. ಈ ಕೆಮಿಕಲ್ ಆಕ್ಟಿವೇಟ್ ಆದಾಗ ಅದು ಪುಷ್ ಮಾಡುತ್ತೆ, ಈಗ ನೀನು ಹೋಗ್ಬಿಟ್ಟು ಸ್ಮೋಕ್ ಮಾಡು ಅಂತ. ಬಟ್ ಅದು ಆಕ್ಷನ್, ಅದು ಮತ್ತೆ ಎಮೋಷನ್ಗೆ ಕ್ರಿಯೇಟ್ ಆಗುತ್ತೆ. ಎಮೋಷನ್ ಬಂದ್ಬಿಟ್ಟು ನಮಗೆ ಓವರ್ ಬ್ಲೇಮ್ ಮಾಡುತ್ತೆ. ಓವರ್ ಬ್ಲೇಮ್ ಅಂದರೆ ಸ್ಮೋಕ್ ಮಾಡಬೇಕು ಅಂತ ಒಂಥರ ಫೀಲಿಂಗ್ ಜನರೇಟ್ ಮಾಡುತ್ತೆ. ಈ ಪ್ರೋಸೆಸ್ನ ಈ ಕೆಮಿಕಲ್ಗೆ ಪರ್ಟಿಕ್ಯುಲರ್ ಆಗಿ ಈ ಕೆಮಿಕಲ್ಗೆ ಬಂದ್ಬಿಟ್ಟು ಡೋಪಮೈನ್ ಅಂತ ಕರಿತೀವಿ. ಸೊ ಡೋಪಮೈನ್ ಅಂತ ಅಂದ್ರೆ ಏನು ಅಂತ ನಾವೀಗ ತಿಳ್ಕೊಂಡ್ವಿ. ಡಿಟಾಕ್ಸ್ ಅಂದ್ರೆ ಏನು? ಡಿಟಾಕ್ಸ್ ಅಂದ್ರೆ ಈ ತರ ಕೆಟ್ಟ ಕೆಮಿಕಲ್ ಜನರೇಟ್ ಆಗ್ತಿರುತ್ತಲ್ಲ, ಅದನ್ನ ಕಂಟ್ರೋಲ್ ಮಾಡಿಬಿಟ್ಟು ಒಳ್ಳೆ ಹ್ಯಾಬಿಟ್ ನ ಬಿಲ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡುವಂತ ಪ್ರೋಸೆಸ್ಗೆ ಡಿಟಾಕ್ಸ್ ಅಂತ ಕರಿತೀವಿ. ಈ ಪ್ರೋಸೆಸ್ ಯಾರಿಗೆಲ್ಲ ಬೆನಿಫಿಟ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಫಸ್ಟ್ ಬಂದ್ಬಿಟ್ಟು ಡಿಸ್ಟ್ರಾಕ್ಟಿವ್ ಪೀಪಲ್ ಅಂತ ಬಂದ್ರೆ ಯಾವುದೇ ಒಂದು ಕೆಲಸನ ಕರೆಕ್ಟ್ ಆಗಿ ಫೋಕಸ್ಡ್ ಆಗಿ ಮಾಡೋದಕ್ಕೆ ಆಗ್ತಾ ಇರಲ್ಲ. ಫಾರ್ ಎಕ್ಸಾಂಪಲ್, ಈಗ ನಾವು ಬೆಳಿಗ್ಗೆ ಪ್ಲಾನ್ ಮಾಡ್ಕೊಂಡ್ ಬಂದಿರ್ತೀವಿ, ಫಸ್ಟ್ ಹಾಫ್ ಅಲ್ಲಿ ಈ ಕೆಲಸ ಮಾಡಬೇಕು ಅಂತ, ಮತ್ತೆ ಸೆಕೆಂಡ್ ಹಾಫ್ ಅಲ್ಲಿ ಈ ಕೆಲಸ ಮಾಡಬೇಕು ಅಂತ. ಬಟ್ ನಾವು ಒಂದು ಸಲ ಕೆಲಸ ಮಾಡೋದಕ್ಕೆ ಇನ್ವಾಲ್ವ್ ಆದಾಗ ಆ ಕೆಲಸದಿಂದ ಬೇರೆ ಬೇರೆ ಥರದ ಡಿಸ್ಟ್ರಾಕ್ಷನ್ಸ್ಗೆ ಹೋಗ್ಬಿಡ್ತಾರೆ. ಬಟ್ ಯಾವುದನ್ನು ಕಂಪ್ಲೀಟ್ ಆಗಿ ಮಾಡಿರಲ್ಲ. ಓವರ್ ಆಲ್ ಆಗಿ ಡೇ ನೋಡಿದ್ರೆ ಒಂದು ಕೆಲಸ ಕೂಡ ಕಂಪ್ಲೀಟ್ ಆಗಿರಲ್ಲ. ಈ ಥರ ಡಿಸ್ಟ್ರಾಕ್ಷನ್ ಫೀಲ್ ಆಗ್ತಾ ಇರ್ತಾರಲ್ಲ, ಅವ್ರಿಗೆ ಈ ಡೋಪಮೈನ್ ಡಿಟಾಕ್ಸ್ ಪ್ರೋಗ್ರಾಮ್ ಬೆನಿಫಿಟ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಪ್ರೋಕ್ರಾಸ್ಟಿನೇಷನ್ ಅಂದ್ರೆ ಕೆಲಸನ ಪೋಸ್ಟ್ಪೋನ್ ಮಾಡ್ತಾ ಇರ್ತಾರೆ. ಸರಿ ಬಿಡು, ಈ 5 minutes ನಾವು ಮೊಬೈಲ್ ನೋಡ್ಬಿಟ್ಟು ಇಲ್ಲ ಯಾರ ಹತ್ರಾದ್ರೂ ಮಾತಾಡ್ಬಿಟ್ಟು ಮತ್ತೆ ಕೆಲಸ ಮಾಡೋಣ ಅಂತ ಪೋಸ್ಟ್ಪೋನ್ ಮಾಡ್ತಾ ಇರ್ತಾರೆ. ಪ್ರತಿಯೊಂದು ಕೆಲಸನೂ ಪೋಸ್ಟ್ಪೋನ್ ಮಾಡ್ತಾ ಇರ್ತಾರಲ್ಲ, ಅವ್ರು ಕೂಡ ಈ ಡೋಪಮೈನ್ ಡಿಟಾಕ್ಸ್ ಬೆನಿಫಿಟ್ ಆಗುತ್ತೆ. ಫ್ರಸ್ಟ್ರೇಷನ್ ಅಂದ್ರೆ ಅವ್ರೇನೋ ಒಂದು ಪ್ಲಾನ್ ಮಾಡ್ಕೊಂಡು ಬಂದಿರ್ತಾರೆ, ಆ ಪ್ಲಾನು ಅವ್ರು ಅಂದ್ಕೊಂಡಿರೋ ಪ್ರಕಾರ ಆಗ್ತಾ ಇರಲ್ಲ. ಆವಾಗ ಒಂಥರ ಇರಿಟೇಷನ್ ಫೀಲ್ ಆಗ್ತಾ ಇರ್ತಾರಲ್ವಾ, ಅಂದ್ರೆ ಥಿಂಗ್ಸ್ ವೋಂಟ್ ಹ್ಯಾಪನ್ ಅಕಾರ್ಡಿಂಗ್ ಟು ದೇರ್ ಪ್ಲಾನ್. ಈ ತರ ಪೀಪಲ್ ಕೂಡ ಇದು ಬೆನಿಫಿಟ್ ಆಗುತ್ತೆ. ಡಿಸಪಾಯಿಂಟ್ಮೆಂಟ್ ಬಂದಾಗ ಏನ್ ಬರುತ್ತೆ? ಫೀಲಿಂಗ್ ಲೆಟ್ ಡೌನ್ ಆರ್ ಸ್ಯಾಡ್ ಬಿಕಾಸ್ ಸಮಥಿಂಗ್ ಡಿಡ್ಂಟ್ ಹ್ಯಾಪನ್ ಆಸ್ ಎಕ್ಸ್ಪೆಕ್ಟೆಡ್. ಅಂದ್ರೆ ನಿರಾಶೆ ಫೀಲ್ ಆಗ್ತಾ ಇರ್ತಾರಲ್ಲ, ನಿರಾಶೆ ಫೀಲ್ ಆಗುವಂತಹ ವ್ಯಕ್ತಿಗಳು ಕೂಡ ಇದು ಬೆನಿಫಿಟ್ ಆಗುತ್ತೆ. ಹೆಂಗೆ ಅವರು ಓವರ್ಕಮ್ ಮಾಡ್ಬೋದು ಅಂತ. ಮತ್ತೆ ಅಪಾತಿ ಅಂದ್ರೆ ಏನಂದ್ರೆ ಆಸಕ್ತಿಯ ಕೊರತೆ. ನಾವು ಇಂಟ್ರೆಸ್ಟ್ ಬರ್ತಾರಲ್ಲ, ಏನೋ ಒಂದು ಕೆಲಸ ಮಾಡ್ಬೇಕು ಅಂದ್ರೆ ಅದಕ್ಕೆ ಇಂಟ್ರೆಸ್ಟ್ ಇರಲ್ಲ, ಸೊ ಮೂಡಿ ಆಗಿರ್ತಾರೆ, ಯಾವಾಗಲೂ ಡಲ್ ಆಗಿರ್ತಾರಲ್ವಾ, ಆ ಥರದ ವ್ಯಕ್ತಿಗಳು ಕೂಡ ಇದು ಬೆನಿಫಿಟ್ ಆಗುತ್ತೆ. ಜಲಸಿ, ಯಾರಾದ್ರೂ ಬೆಳೀತಿದ್ದಾರೆ ಅಂದ್ರೆ ಅವ್ರ ಬಗ್ಗೆ ಒಂಥರ ಭಾವನೆ ಫೀಲ್ ಆಗ್ತಾ ಇರ್ತಾರಲ್ವಾ, ಆ ಥರ ಪೀಪಲ್ ಕೂಡ ಇದು ಬೆನಿಫಿಟ್ ಆಗುತ್ತೆ. ಆಂಗರ್, ತುಂಬಾ ಕೋಪದಲ್ಲಿ ಇರ್ತಾರಲ್ವಾ, ಆ ಥರ ಪೀಪಲ್ ಕೂಡ ಓವರ್ಕಮ್ ಆಗ್ಬಿಟ್ಟು ಹೇಗೆ ಕಾಮ್ ಮತ್ತೆ ಪೀಸ್ಫುಲ್ ಆಗಿ ಅವ್ರ ಲೈಫ್ನ ಲೀಡ್ ಮಾಡ್ಬೋದು ಅನ್ನೋದಕ್ಕೆ ಈ ಡಿಟಾಕ್ಸ್ ಬೆನಿಫಿಟ್ ಆಗುತ್ತೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಓವರ್ ಸ್ಟಿಮ್ಯುಲೇಟಿವ್ ಮತ್ತೆ ಅನ್ಪ್ರೊಡಕ್ಟಿವ್. ಓವರ್ ಸ್ಟಿಮ್ಯುಲೇಟಿವ್ ಅಂತ ಏನಂದ್ರೆ ಅರ್ಜೆಂಟ್ ಮಾಡಿಬಿಡ್ತಾ ಇರ್ತಾರೆ. ಇದನ್ನ ನಾನು ಮಾಡಿಬಿಟ್ರೆ ರೀಚ್ ಆಗ್ಬಿಡ್ತೀನಿ ಅನ್ನೋ ಥರ ಅರ್ಜೆನ್ಸಿ ಆಗಿ ಇರ್ತಾರೆ ಕೆಲವರು. ಅನ್ಪ್ರೊಡಕ್ಟಿವ್ ಅಂದ್ರೆ ಅಷ್ಟೊಂದು ಫೋಕಸ್ಡ್ ಆಗಿ ಕೆಲಸ ಮಾಡ್ತಾ ಇರಲ್ಲ, ಇದು ಏನು ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸು ಅವ್ರು ಸಿಗ್ತಾ ಇರಲ್ಲ. ಈ ತರ ಪೀಪಲ್ ಕೂಡ ಇದು ಬೆನಿಫಿಟ್ ಆಗುತ್ತೆ. ಸೊ ಮೇಲೆ ಹೇಳಿರುವಂತಹ ಈ ಪ್ರಾಬ್ಲಮ್ಸ್ ಅಲ್ಲಿ ಯಾವ್ದಾದ್ರು ನೀವು ಫೀಲ್ ಮಾಡ್ತಿದ್ರೆ ಈ ಕೋರ್ಸ್ ನಿಮ್ಗಾಗಿಯೇ. ಸೊ ಕಂಪಲ್ಸರಿ ಈ ಕೋರ್ಸ್ನ ಕಂಪ್ಲೀಟ್ ಆಗೋವರೆಗೂ ಡೈಲಿ ಬೇಸಿಸ್ ಅಲ್ಲಿ ನೋಡಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಯಾರೆಲ್ಲ ಈ ಥರದ ರಿಲೇಟೆಡ್ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿರ್ತಾರೋ
ಅವರು ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.